ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಒಂದು ಅಂಕದ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ ಜೀವಗೋಳ ಎಂಬಂತಹ ಚಾಪ್ಟರ್ನಿಂದ ಪರಿಸರ ಮಾಲಿನ್ಯ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಪರಿಸರ ಮಾಲಿನ್ಯ ಎಂದರೇನು? ಪರಿಸರ ಅಂತಂದ್ರೇನು? ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲ ಜೈವಿಕ ಮತ್ತು ನಿರ್ಜೀವ ವಸ್ತುಗಳು ವಾಸಿಸುವಂತಹ ಸನ್ನಿವೇಶ, ಎಲ್ಲ ಜೀವಗಳು ಮತ್ತು ಜೈವಿಕ ವಸ್ತುಗಳು ವಾಸಿಸುವ ಸನ್ನಿವೇಶವನ್ನೇ ನಾವು ಪರಿಸರ ಅಂತ ಕರಿತೀವಿ. ಓಕೆನಾ? ಪರಿಸರ ಮಾಲಿನ್ಯ ಎಂದರೆ ನಮ್ಮ ಸುತ್ತಲಿನ ಪರಿಸರದಲ್ಲಿ ಆಗುತ್ತಿರುವ ಅನಪೇಕ್ಷಣೀಯ ಬದಲಾವಣೆಯೇ ಪರಿಸರ ಮಾಲಿನ್ಯ. ಅನಪೇಕ್ಷಣೀಯ ಅಂತಂದ್ರೆ ನಮಗೆ ಅಪೇಕ್ಷೆ ಇಲ್ಲದಿರುವಂಥದ್ದು, ಬೇಡದೇ ಇರುವಂತಹ ಬದಲಾವಣೆ, ಇದನ್ನ ಪರಿಸರ ಮಾಲಿನ್ಯ ಅಂತ ಕರೀತಾರೆ. ಓಕೆ, ಸೊ ಇದು ಮಾನವರು ಸೇರಿದಂತೆ ಅನೇಕ ಜೀವರಾಶಿಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಪರಿಸರ ಮಾಲಿನ್ಯವು ಹಾನಿಕಾರಕ, ಅನೇಕ ಜೀವರಾಶಿಗಳಿಗೆ ಹಾನಿಕಾರಕವಾಗಿದೆ. ಸೊ ಈ ಒಂದು ಹಾನಿಕಾರಕ ಪರಿಣಾಮವನ್ನ ಉಂಟು ಮಾಡುವುದು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನ ಬದಲಾಯಿಸುತ್ತೆ ಯಾವುದು? ಪರಿಸರ ಮಾಲಿನ್ಯ. ಹಾಗಾಗಿ ಪರಿಸರವನ್ನ ಸಂರಕ್ಷಿಸುವುದು, ಮಾಲಿನ್ಯವಾಗದಂತೆ ತಡೆಗಟ್ಟುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಲ್ಲವಲ್ವ ಮಕ್ಕಳೇ? ಸೊ ಇಂದಿನ ಕಾಲದಲ್ಲಿ ಪರಿಸರ ಮಾಲಿನ್ಯವು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಏರುತ್ತಿರುವ ಜನಸಂಖ್ಯೆ, ಕೈಗಾರಿಕೀಕರಣ, ನಗರೀಕರಣ, ಅದೇ ರೀತಿ ಸಂಪನ್ಮೂಲಗಳ ದುರ್ಬಳಕೆ, ಅತಿಯಾದ ವಾಹನಗಳನ್ನ ಬಳಸುವುದು ಇತ್ಯಾದಿ ಪರಿಸರ ಮಾಲಿನ್ಯಕ್ಕೆ ಕಾರಣ. ಓಕೆನಾ? ಥ್ಯಾಂಕ್ ಯು.